ಈ ಮಳೆಗೆ ಈ ಚಳಿಗೆ ಹುಳ್ಳಿಕಾಳು ಗುಳ್ಸುಂಡೆಕಾಯಿ ಹಾಕಿ ಹುಳಿ ಮಾಡಿ ಹಿಂಗೆ ಒಂದಷ್ಟು ಹುಳಿಕಾಳು ಸೈಡ್ಗೆ ಹಾಕ್ಕೊಂಡು ಇಷ್ಟು ಸಾಂಬಾರು ತಟ್ಟೆಗೆ ಬಿಟ್ಕೊಂಡು ಒಂದು ಮುದ್ದೆ ಇಟ್ಟು ಮಡಿಕೊಂಡು ಉಣ್ತಾಯಿದ್ರೆ ಯಾವ ಜರ ಸಳಿ ಎಲ್ಲ ಇದ್ರೆ ಕಿತ್ಕೊಂಡು ಓಡೋಗ್ಬಿಡ್ಬೇಕು ಅದಕ್ಕೆ. ನಮ್ಮ ಕಡೆ ಹಂಗೆ ಜರ ಸಳಿ ಬಂದರೆ ಹಿಟ್ಟು ಮಿದಿಸ್ಬಿಟ್ಟು ಕೊಟ್ಬಿಡ್ತೀವಿ, ಒಂದು ಈರುಳ್ಳಿ ಕೊಟ್ಬಿಟ್ಟು ಹಿಂಗೆ ಹುಳಿಕಾಳು ಹುಳಿ ಮಾಡ್ಬಿಟ್ಟು ತಟ್ಟೆಗೆ ಉಯ್ದುಬಿಡ್ತೀವಿ. ಸರ್ರ ಅಂತ ಬಿಸಿ ಬಿಸಿ ಹುಳಿಕಾಳು ಹುಳಿ ಕುಡಿತಾ ಇರ್ತೀವಿ. ನೆಗಡಿನೂ ಕಿತ್ಕೊಯ್ತದೆ, ಜರನೂ ಕಿತ್ಕೊಯ್ತದೆ ಅಷ್ಟೇ. ಇದು ಗುಳ್ಸುಂಡೆಕಾಯಿ ಚಳಿ ಅಲ್ವ, ಈಗ ಮಳೆ ಬರ್ತಾ ಇದೆಯಲ್ಲ, ಕೆಮ್ಮು ನೆಗಡಿ ಶೀತ ಆಗಿರೋ ಆಗ ನಾವು ಒಳ್ಳೆಯಲ್ಲಿ ಕುಟ್ಬಿಟ್ಟು ಬೀಜ ಎಲ್ಲ ತೆಗೆದ್ಬಿಟ್ಟು ನಮ್ಮ ಅಜ್ಜಿದ್ರು ನಮ್ಮ ಓದಿರು ಮಾಡ್ತಿದ್ರು. ನಾವು ಈಗ ಹಂಗೆ ಮಧ್ಯಕ್ಕೆ ಸಿದ್ದಾಕ್ಬಿಟ್ಟು ಬೇಳೆ ಸಾರ್ಗೆ ಹಾಕ್ದಂಗೆ ಹಾಕ್ತೀವಿ. ಹುಳಿಕಾಳು ಹಂಗೆ ಹಾಕಿ ಹುಳಿ ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ಗುಳ್ಸುಂಡೆಕಾಯಿ ಹಾಕಿ ಹುಳಿಕಾಳು ಹುಳಿ ಮಾಡಿ ತೋರಿಸ್ತೀನಿ ಬನ್ನಿ. ನೀರು ಇಟ್ಬಿಟ್ಟು ಟೊಮೆಟೆ ಹಣ್ಣಿಗೆ ಮಧ್ಯೆ ಕೆಳಗೆ ಭಾಗ ಮಾಡಿಕೊಂಡು ಹಿಂಗೆ ನೀರಲ್ಲಿ ಟೊಮೆಟೆ ಹಣ್ಣು ಇಡಿ ಬೇಯ್ತಾ ಇರಲಿ. ಟೊಮೆಟೆ ಹಣ್ಣು ನೀರಲ್ಲಿ ಬೇಯ್ತಾ ಇರಲಿ. ಆಮೇಲೆ ಕಿವ್ಚ್ಕೊಂಡು ಹಾಕೊಳ್ಳೋಣ. ಹಿಂಗೆ ಹಾಕೊಳ್ಳಿ. ಹಿಂಗೆ ಒಂದು 4 ಟೊಮೆಟೊ ಹಾಕ್ಕೊಳ್ಳಿ. ಹಸಿ ಹುಣಸೆಹಣ್ಣು ಹುಳಿ ಬಿಡ್ಬೇಕು. ಆಮೇಲೆ ಇವು ಬೇಯಲಿ, ಟೊಮೆಟೊ ಜೊತೆಲಿ ಇವು ಬೇಯಲಿ. ಬದನೆಕಾಯಿ ಆಲೂಗಡ್ಡೆ ಎಲ್ಲ ಹಾಕುವ, ಚೆನ್ನಾಗಿ ಬೇಯ್ತಾ ಇರಲಿ. ಟೊಮೆಟೊ ಹಣ್ಣು ಬೇಯ್ತಾ ಇರಲಿ. ಒಂದೆರಡು ಬದನೆಕಾಯಿ, ಒಂದೆರಡು ಆಲೂಗಡ್ಡೆ ಸುಮ್ಮನೆ ಟೇಸ್ಟ್ಗೋಸ್ಕರ ಬೇಯಲಿ. ಮಧ್ಯಕ್ಕೆ ನೋಡಿ ಹಿಂಗೆ ಸಿಕ್ಕಬೇಕು ನೋಡಿ, ಹಿಂಗಿರುತ್ತೆ. ಹಿಂಗೆ ಚೆನ್ನಾಗದು. ಹಿಂಗೆ 2 ಸತಿ ಇಸ್ಕಿ ತೊಳ್ಕೊಬೇಕು. ಏನು ಕಸ್ರೆ ಬರೋಲ್ಲ. ಚಳಿಗೆ ಹುಳ್ಳಿಕಾಳು ಗುಳ್ಸುಂಡೆಕಾಯಿ ಆಲೂಗಡ್ಡೆ ಬದನೆಕಾಯಿ ಹುಳಿ ಮಾಡ್ತಾಯಿದ್ದೀನಿ ನೋಡಿ. ಹಿಂಗೆ ಎಷ್ಟು ಚೆನ್ನಾಗವೆ ನೋಡಿ. ಸಾಕು, ಜಾಸ್ತಿ ಬೇಡ, ಸ್ವಲ್ಪನೇ ಹಾಕ್ಕೊಂಡಿದ್ದೀವಿ. ಮನೆ ಅಳತೆಗೆ ಮಾತ್ರ ನೋಡಿ. ಹಿಂಗೆ ಮಾಡ್ಕೋಬೇಕು. ಹಿಂಗೆ ಚಳಿ ಅಲ್ವ, ಈಗ ಮಳೆ ಅಲ್ಲ, ಕೆಮ್ಮು ನೆಗಡಿ ಶೀತಕ್ಕೆ ಒಳ್ಳೆಯದು ಗುಳ್ಸುಂಡೆಕಾಯಿ. ಇದು ಅದಕ್ಕೆ ಹಿಂಗೆ ಹಾಕ್ಕೋಬೇಕು. ಹಿಂಗೆ ಡೈಲಿ ಸ್ವಲ್ಪ ಮುಚ್ಚನ. ಹಿಂಗೆ ಟೊಮೊಟೊ ಬೆಂದಿದೆ, ಎತ್ಕೊಳ್ಳೋಣ. ಸ್ವಲ್ಪ ಆರಿಸ್ಕೊಂಡು ನೀರು ಹಾಕ್ಕೊಂಡು ಹುಡಿಯಲ್ಲಿ ಹಾಕಿ ಇಟ್ಕೊಳ್ಳೋಣ. ನಮ್ಮ ಹಳ್ಳಿಲಿ ನಾವು ಹಿಂಗೆ ಮಾಡೋದು. ನೀವು ಸಿಟಿಲಿ ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ. ನೀವು ಹೆಂಗೆ ಮಾಡ್ತೀರೋ ಅಂತ ಒಂದು ಕಮೆಂಟ್ ಮಾಡಿ. ಮನೇಲೇ ಮಾಡಿರೋ ಸಾಂಬಾರು ಪೌಡ್ರು ನೀವು ಹೇಳಿದ್ದೀರ ಸಾಂಬಾರು ಪುಡಿ ಮಾಡಿ ತೋರಿಸಿ ಅಂತ. ಆದರೆ ಸಾಂಬಾರು ಪುಡಿ ಮಾಡೋಕ್ಕೆ ಇವಾಗ ಮಳೆ ಆಗೋಲ್ಲ. ಬಿಸಿಲಿರ್ಬೇಕು, ಅದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಹುರಿದ್ಬಿಟ್ಟು ಪೌಡ್ರ್ ಮಾಡಬೇಕು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬಿಸಿಲು ಬಂದಮೇಲೆ. ಇದು ನಾನು ಮನೇಲಿ ಮಾಡಿರೋ ಪುಡಿ. ಎಲ್ಲದಕ್ಕೂ ನಾವು ಇದೇ ಹಾಕೋದು, ಅಂಗಡಿ ಹುಡಿ ಹಾಕೋಲ್ಲ. ಇದು ನಾವು ಹುಡಿ ಅಂತೀವಿ, ಸಾಂಬಾರು ಹುಡಿ ಅಂತೀವಿ ನೋಡಿ. ಇಷ್ಟು ಹಾಕ್ಕೊತಾ ಇದ್ದೀನಿ ಟೊಮೆಟೊ ಒಳಗಡೆಗೆ. ಸಾಕು. ಇದು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿ ಕಿವ್ಚ್ಕೊಳ್ಳೋಣ. ಇದು ಸ್ವಲ್ಪ ನೀರು ಇಕ್ಕೋಬೇಕು. ಹಿಂಗೆ ಬೇಯಿಸ್ಬಿಟ್ಟು ಕಿವ್ಚ್ಕೋಬೇಕು. ಹಿಂಗೆ ಹುಡಿ ಟೊಮೆಟೊ ಕಿವ್ಚ್ ಹಾಕಿದ್ರೆ ಚೆನ್ನಾಗಿರ್ತದೆ ಅಂತ. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಬೇಯಲಿ ಎಲ್ಲ. ಈಗೆಲ್ಲ ಹಿಂಗೆ ಬೇಯ್ತಾ ಇದೆ. ಈಗ ಕಿವ್ಚ್ಕೊಂಡಿರೋದು ಹಿಂಗೆ ಇದು ಮಾಡ್ಕೊಂಡು ಹುಯ್ಕೊಳ್ಳೋಣ. ಅದು ರುಬ್ಬಿದ್ರೆ ಸಾಂಬಾರು ಆಗ್ಬಿಡ್ತದೆ. ಇದು ಹುಳಿ, ಅದಕ್ಕೆ ನಾವು ಇದನ್ನ ಹುಳಿ ಅನ್ನೋದು. ಇದಕ್ಕೆ ಹಸಿ ಹುಣ್ಸೆಹಣ್ಣು ಹಾಕ್ಕೊಂಡು ಹುಳಿ ಬಿಟ್ಕೊಳ್ಳೋಣ. ಆಮೇಲೆ ಬೇಯಿಸ್ಕೊಂಡು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಬೇಯಲಿ ಚೆನ್ನಾಗೆ. ಉಪ್ಪು ಎಲ್ಲ ಹಿಡಿದೆ. ಇನ್ನೊಂದು ಹಾಕ್ತೀನಿ. ಕರ್ಬೇವಿನ ಸೊಪ್ಪು ಅದನ್ನೂ ಹಾಕ್ತೀನಿ ಅದರೊಳಗೆ ಬೇಯಲಿ. ಇವಮ್ಮ ಕಸಕಡ್ಡಿಯಲ್ಲಿ ಹಾಕಿ ಬೇಯಿಸ್ತಾಳೆ ಏನು ಬೇಡ್ರಿ ಹಸಿ ಕರ್ಬೇವಿನ ಸೊಪ್ಪದು. ಹುಳಿಕಾಳು ಹುರ್ಕೊಳ್ಳೋಣ. ಇಷ್ಟು ಹುಳಿಕಾಳು ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ತೊಗೊಳ್ಳಿ. ನಾವು ಒಂದು 4-5 ಜನಕ್ಕೆ ಮಾಡ್ತಾಯಿದ್ದೀನಿ. ಇಲ್ಲಿ ಉರಿತಾನೆ ನಾವು ಅರ್ಧ ತಿನ್ಕೊತೀವಿ, ಅದಕ್ಕೆ ಜಾಸ್ತಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಚೀಟಪಟ ಅನ್ನೋಂಗೆ ಉರಿ ಕಮ್ಮಿ ಕೊಟ್ಕೊಂಡು ಹಿಂಗೆ ಉರಿಬೇಕು. ಕೈ ಆಡಿಸ್ತಾ ಇರಬೇಕು, ಸೀಸ್ಬಾರ್ದು, ಗಮ್ ಅನ್ಬೇಕು. ಹಂಗೆ ಉರಿಬೇಕು ಹಿಂಗೆ ನಿಧಾನಕ್ಕೆ. ರೆಡಿ ಇದೆ ನೋಡಿ. ಹಿಂಗಿರ್ಬೇಕು. ಹಿಂಗೆ ಕೆಂಪು ಜಾಸ್ತಿ ಸೀಸ್ಬಾರ್ದು, ಇಲ್ಲ ಒಂದು ಹದವಾಗಿ ಹಿಂಗೆ ಹುರ್ಕೋಬೇಕು. ಹಿಂಗೆ ಚೀಟಪಟ ಅಂತ ಗಮ್ ಅಂತ ಹಿಂಗೆ ಹುರ್ಕೋಬೇಕು. ಹಿಂಗೆ ಈ ಹುಳ್ಳಿಕಾಳು ಹುರಿದಾಗಿದೆ. ಸಾಂಬಾರ್ಗೆ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ರೆಡಿ ಇದೆ. ಇವಾಗ ಎತ್ಕೊಳ್ಳೋಣ. ಇಷ್ಟೇ, ಜಾಸ್ತಿ ಫ್ರೈ ಆಗೋದು ಬೇಡ, ಇಷ್ಟಿದ್ರೆ ಸಾಕು. ರೆಡಿ ಇದೆ. ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ಹುಣಸೆಹಣ್ಣು ಹುಳಿ ಬಿಟ್ಕೊವ. ಸ್ವಲ್ಪ ಹುಳಿ ಬಿಟ್ರೆ ಉಳ್ಳಕ್ಕೆ ಚೆನ್ನಾಗಿರ್ತದೆ, ಪುಳ್ಗೆ. ಮಳ್ತಾ ಇದೆ. ಇವಾಗ ಸ್ವಲ್ಪ ಹುಳಿಕಾಳು ಹುರ್ಕೊಂಡು ಹಾಕ್ಕೊಳ್ಳೋಣ. ಹಿಂಗೆ ಹುಳಿಕಾಳು ಎಲ್ಲ ಖಾರ ಗೀರ ಎಲ್ಲ ಬೆಂದಮೇಲೆ, ಆಲೂಗಡ್ಡೆ ಈ ಗುಳ್ಸುಂಡೆಕಾಯಿ ಎಲ್ಲ ಬೆಂದಮೇಲೆ ಹುಳಿಕಾಳು ಒಗ್ಗರಣೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೋಬೇಕು ನೋಡಿ. ಇಷ್ಟು ತೆಳ್ಳಗಿರ್ಬೇಕು. ಹಿಂಗೆ ಹುಳಿ ಅಂದರೆ
ಹುಳ್ಳಿಕಾಳು ಕುಡಿಯೋಕ್ಕೆ ನೋಡಿ ಈ ಥರ ತೆಳ್ಳಗಿರ್ಬೇಕು. ಹಿಂಗೆ ಹುಳ್ಳಿಕಾಳು ಜಾಸ್ತಿ ಬೇಯಿಸ್ಬಾರ್ದು, ದಪ್ಪ ದರ ಬೆಂದರೆ ಸಾಕು. ನೋಡಿ ಹಿಂಗೆ ಕುದಿಬೇಕು, ಹಿಂಗೆ ಕುದೀಲಿ ಡೈಲಿ ತಿನ್ನೋದು. ಈ ಮಳೆಗೆ ಈ ಚಳಿಗೆ ಹುಳ್ಳಿಕಾಳು ಗುಳಸುಂಡೆಕಾಯಿ ಹಾಕಿ ಹುಳಿ ಮಾಡಿ ಹಿಂಗೆ ಒಂದಷ್ಟು ಹುಳ್ಳಿಕಾಳು ಸೈಡ್ಗೆ ಹಾಕ್ಕೊಂಡು ಫಿಶ್ ಸಾಂಬಾರು ತಟ್ಟೆಗೆ ಬಿಟ್ಕೊಂಡು ಒಂದು ಮುದ್ದೆ ಇಟ್ಟು ಮಡಿಕೊಂಡು ಉಣ್ತಾಯಿದ್ರೆ ಯಾವ ಜರ ಸಳಿ ಎಲ್ಲ ಇದ್ರೆ ಕಿತ್ಕೊಂಡು ಓಡೋಗ್ಬಿಡ್ಬೇಕು. ಅದಕ್ಕೆ ನಮ್ಮ ಕಡೆ ಹಂಗೆ ಜರ ಸಳಿ ಬಂದರೆ ಹಿಟ್ಟು ಮಿದಿಸ್ಬಿಟ್ಟು ಕೊಟ್ಬಿಡ್ತೀವಿ, ಒಂದು ಈರುಳ್ಳಿ ಕೊಟ್ಬಿಟ್ಟು ಹಿಂಗೆ ಹುಳ್ಳಿಕಾಳು ಹುಳಿ ಮಾಡ್ಬಿಟ್ಟು ತಟ್ಟೆಗೆ ಉಯ್ದುಬಿಡ್ತೀವಿ. ಸರ್ರ ಅಂತ ಬಿಸಿ ಬಿಸಿ ಹುಳ್ಳಿಕಾಳು ಹುಳಿ ಕುಡಿತಾ ಇರ್ತೀವಿ. ನೆಗಡಿನೂ ಕಿತ್ಕೊಯ್ತದೆ, ಜರನೂ ಕಿತ್ಕೊಯ್ತದೆ. ಅಷ್ಟೇ, ಹುಳ್ಳಿಕಾಳು ಹುಳಿ ಮುದ್ದೆ ರೆಡಿ. ಬೆಂದಿದೆ, ರೆಡಿ ಇದೆ. ಇದು ಎಲ್ಲ ಗುಳಸುಂಡೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈರುಳ್ಳಿನೂ ಹಿಂಗೆ ಇರಬೇಕು, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಗಮ್ಮಂತ ಇದೆ ಹುಳ್ಳಿಕಾಳು ಹುಳಿ ಅಂದರೆ ಹಿಂಗಿರ್ಬೇಕು, ರುಬ್ಬಿ ಗಿಬ್ಬಿ ಹಾಕ್ಬಾರ್ದು. ಹಿಂಗೆ ಹುಳ್ಳಿಕಾಳು ಹಿಂಗೆ ನಾವು ಹಳ್ಳೀಲಿ ಹಿಂಗೆ ಮಾಡೋದು ನೋಡಿ, ಈ ಥರ ಇರ್ಬೇಕು ತೆಳ್ಳಗೆ. ರೆಡಿ ಇದೆ, ಘಮ ಘಮ ಅಂತ ಇದೆ. ಬನ್ನಿ ಮುದ್ದೆ ಮಾಡಿ ಬಿಸಿ ಬಿಸಿ ಮುದ್ದೆ ಇಟ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಆ ಸ್ಮೆಲ್ಗೆ ಅವ್ರು ತಿನ್ಬೇಕು ಅನ್ನಿಸ್ತಾ ಇದೆ. ನಂಗೆ ಬಾಯಲ್ಲಿ ನೀರು ಬೇರೆ ತುಂಬ್ಕೋತಾ ಇದೆ. ಬನ್ನಿ, ಹುಳ್ಳಿಕಾಳು, ಗುಳಸುಂಡೆಕಾಯಿ, ಆಲೂಗೆಡ್ಡೆ, ಬದನೆಕಾಯಿ ಹುಳಿ ರೆಡಿ ಇದೆ. ಚಳಿಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಊಟ ಮಾಡೋಣ. ಬನ್ನಿ ಬಾವಾ, ಊಟ ಮಾಡೋಣ.